ಚೇತರಿಕಲ್ಲ. ಜಗತ್ತು ಹೇಗೆ ಕೂತ್ಕೊಳ್ಬೇಕು, ಹೇಗೆ ನಿಂತ್ಕೋಬೇಕು, ಹೇಗೆ ಮಾತಾಡಬೇಕು, ಹೇಗೆ ಊಟ ಮಾಡಬೇಕು ಅಂತ ಗೊತ್ತಿಲ್ಲ ಜಗತ್ತಿಗೆ. ಅವತ್ತು ಜಗತ್ತಿಗೆ ಯೋಗವನ್ನ, ಗಣಿತವನ್ನ, ವಿಜ್ಞಾನವನ್ನ, ಸಂಸ್ಕೃತವನ್ನ, ವೇದ ಉಪನಿಷತ್ತುಗಳನ್ನ, ವಿಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ದೇಶ ಜಗತ್ತಿನ ಒಂದರಿಂದ ದೊಡ್ಡ ನಾಗರಿಕತೆಗಳು ಅಂತ ಕರೆಸಿಕೊಳ್ಳುವ ಪ್ರಪಂಚದ ಬೇರೆಲ್ಲ ನಾಗರಿಕತೆಗಳು ಕೂಡ ಇತಿಹಾಸದ ಪುಸ್ತಕಗಳಲ್ಲಿ ಎದ್ದಲು ತಿಂತಾ ಇರ್ಬೇಕಾದ್ರೆ ನಾವು ಹಿಂದೆ ಹೇಗಿದ್ವಿ ಅನ್ನೋದನ್ನ ಮನಸ್ಸಾರ್ಥನೆ ಮಾಡುವ ದಾರಿಗೆ ಬಹಳ ವಿಶ್ವಾಸೋನ್ನಿತರಾಗಿ ಇವತ್ತು ನಡೀತಾ ಇದ್ದೇವೆ. ಬಹಳ ವಿಶ್ವಾಸೋನ್ನಿತರಾಗಿ ನಡೀತಾ ಸ್ವಾತಂತ್ರ್ಯದ ಹೋರಾಟ ಇದು ಉದಾಹರಣೆ ಪ್ರಾರಂಭವಾಗಿ ಜಗತ್ತಿನ ಹತ್ತಿರದ ಹೊರಗೆ ಇಲ್ಲಿನ ದೇಶದಲ್ಲಿ 10 ತಿಂಗಳ ಬೆಳಕಿನವರೆಗೆ ಹೋರಾಟ ನಡೆಯಿತು. ಇಷ್ಟೋ ಮಾತಾಡ್ತಾ ಹೇಳಿದ್ರು ನಾವು ಈ ದೇಶವನ್ನು ದೃಷ್ಟಿಯನ್ನು ಭಾವಿಸಿದವರಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಬೆಳಗ್ಗೆ ಸಮುದ್ರ ಹೊರಗೆ ಈ ಪರ್ವತ ಮಾಡಿದರೆ ವಿಷ್ಣುವಂತಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ತಾಯಿ ವಿಷ್ಣುವಂತಿಯಾಗಿರುವ ಸಮುದ್ರವನ್ನು ಹೊಂದಿರುವ ತಾಯಿಯೇ ನಿನ್ನೆ ಪ್ರಾರಂಭಿಸ್ತಾ ಇದ್ದೀವಿ. ಈ ವಿಶ್ವಸಂಸ್ಥೆಯನ್ನು ಅಂತ ಹೇಳುವಂತ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯ ಭಾಗವಾಗಿರಬೇಕು. ಅತ್ಯಂತ ಆ ಕಾರಣವನ್ನು ಹುಡುಕದೆ ಹೋದ್ರೆ ಇವತ್ತು ಅದಕ್ಕೆ ಸರಿಯಾಗಿರುವಂತಹ ಜವಾಬ್ದಾರಿ ಸಮಾಜವನ್ನು ನಿರ್ಮಾಣ ಮಾಡದೆ ಹೋದರೆ ಅವತ್ತು ರಕ್ತದ ಅರ್ಪಣೆ ಮಾಡಿದ್ರು, ಅವತ್ತು ಬದುಕನ್ನು ಅರ್ಪಣೆ ಮಾಡಿದ್ರು, ಅವತ್ತು ಜೀವನವನ್ನು ಅರ್ಪಣೆ ಮಾಡಿದ್ರು. ಇವತ್ತು ನಾವ್ಯಾರು ರಕ್ಷಕರಾಗಬೇಕು ಗೊತ್ತಿಲ್ಲ, ನಾವ್ಯಾರು ಬದುಕನ್ನು ಸಮರ್ಪಣೆ ಮಾಡಬೇಕು ಗೊತ್ತಿಲ್ಲ. ಆದ್ರೆ ಈ ದೇಶವನ್ನ 2047ಕ್ಕೆ ವಿಕಸಿತ ಭಾರತ ಹೇಗಾಗಬೇಕು ಅಂತ ಹೇಳಿದ್ರೆ ಈ ದೇಶದ 140 ಕೋಟಿ ಜನ ಒಂದು ಹೆಜ್ಜೆ ಮುಂದಕ್ಕಿಟ್ರೆ ದೇಶ 140 ಕೋಟಿ ಹೆಜ್ಜೆ ಮುಂದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ದೇಶ 140 ಕೋಟಿ ಹೆಜ್ಜೆ ನಮ್ಮದೇ ಸವಾಲುಗಳೇ ಸುಲಭ, ಅವತ್ತು ಸುಲಭ ನಾವೆಲ್ಲ ಭಯಗಳು ಸಂಘದ ಪ್ರಾರ್ಥನೆ ಬರುತ್ತೆ. ನಾವು ಆಯ್ಕೆ ಮಾಡ್ಕೊಂಡಿರುವ ದಾರಿ ಅದು ಹೂವುಗಳ ಹಾದಿಯಲ್ಲ, ಬಹಳ ಉತ್ತಮವಾಗಿರುವ ಹಾದಿ. ನಮಗೆ ವೆರೈಟಿಗಳನ್ನು ಸೃಷ್ಟಿ ಮಾಡುವಂತಹ ದೇಶದ ವಿರುದ್ಧ ಸಂಘರ್ಷ ಕ್ರಿಯೇಟ್ ಮಾಡುವಂತಹ ಇದೇ ದೇಶದ ರಾಜನೀತಿ, ಇದೇ ದೇಶದ ನೀರು ದೇಶಕ್ಕೆ ಮೂಲಭೂತ ಹೇಳುವಂತ ಶಕ್ತಿಗಳು ನಮ್ಮದೇ ಮಧ್ಯದಲ್ಲಿ ಜಾಗರಣ ಈ ಪ್ರತಿಭಟನೆಯಲ್ಲಿ ಈ ನಮ್ಮ ನಾಡಿನ ಭವಿಷ್ಯ ತಲುಪುವಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಮೊನ್ನೆ ದೆಹಲಿಗೆ ಜಂತರ್ ಮಂತರ್ನಲ್ಲಿ ಒಂದು ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯ ವಿಷಯ ಈ ಬಾರಿ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್, ನ್ಯಾಷನಲ್ ಎಂಟ್ರೆನ್ಸ್ ಫ್ರಮ್ ಎಲಿಜಿಬಿಲಿಟಿ ಟೆಸ್ಟ್ ನಲ್ಲಿ ಪತ್ರಿಕೆ ಸೋರಿಕೆ ಆಗಿದೆ. ಈ ಪತ್ರಿಕೆ ಸೋರಿಕೆಗೆ ಸರ್ಕಾರ ಹೊಣೆ ಹೊರಬೇಕು ಅನ್ನುವಂಥದ್ದು ಪ್ರತಿಭಟನೆಯ ವಿಷಯ. ನಾನು ನಾಮವಾಕ್ಯಗಳನ್ನು ಹೇಳ್ತೇನೆ. ದೆಹಲಿಯ ಜಂತರ್ ಏನೇನು ಘೋಷಣೆಗಳು ದೆಹಲಿಯಲ್ಲಿ ಭಾಗವಹಿಸಿವೆ. ಈ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಹೇಳಿದ್ರು ಫ್ರೀ ಆರ್ಟಿಕಲ್ 370, ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ಅಂತ ಫ್ರೀ ಉಮರ್ ಕಾಲೇಜ್, ಫ್ರೀ ಶಾರ್ಜಿಲ್ ಇಮಾಮ್. ನಾನು ಯಾರೋ ಉಮರ್ ಕಾಲೇಜ್ ಶಾರ್ಜಿಲ್ ಇಮಾಮ್ ಅಂತ ಹೇಳೋಕೆ ಹೋಗೋದಿಲ್ಲ. ನಿಮ್ಮ ಹತ್ರ ಗೂಗಲ್ ಇದೆ, ನಿಮ್ಮ ಹತ್ರ ಗೂಗಲ್ ಇದೆ, ನಿಮ್ಮ ಹತ್ರ ಚಾಟ್ ಜಿಪಿಟಿ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಯಾವ ಉಮರ್ ಕಾಲೇಜ್ ಅಂತ ಹೇಳಿದ್ರೆ ಆ ಗದ್ದಾರಿ ಈ ದೇಶಕ್ಕೆ ಮಾಡಿದಂತಹ ಅನಾಮೋದಕಾರಿ ಕೆಲಸಗಳನ್ನು ಗೂಗಲ್ ನಿಮಗೆ ಹೇಳ್ತಾರೆ. नीता का पति का नाम ले लेके नीता का पति का नाम ले लेके नीता का पति का काम करता नीತೆಯ ಪತಿಯ ಹೆಸರು ಹೇಳಿಕೊಂಡು ನೀತಾ ಗಂಡಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಈ ನಾನಾ ಒಳಗಿದ್ದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಮೇರಾ ಲಿಂಕ್ ಮೇರಾ ಮರ್ಜಿ ಯಾವ ವಿದ್ಯಾರ್ಥಿಗಳ ಪ್ರತಿಭಟನೆ ನಮ್ಗೆ ಅರ್ಥ ಆಗುತ್ತೆ. ನಾನು ಈಗ ನನ್ನ ಹಕ್ಕು ಅಂತ ಹೇಳಿ ಏಕೋ ಮಾಡೋ ರಾಜಕೀಯ ರಾಜಕಾರಣದಲ್ಲಿ
ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಒಳನಾಡು ಕರೆದಿದ್ದಾರೆ. ಒಂದು ಪೊಲಿಟಿಕಲ್ ಟರ್ಮಿನಾಲಜಿ. ಇವೆರಡು ಏಕಲೋಕ ಮಾಡಲು ಸಂಸತ್ತು ಉಗಾಡಿಕೆ ಬೇಕೆಂಗೆ ಭಾರತದ ಪ್ರಜಾಪ್ರಭುತ್ವದ ದೇವಾಲಯದಲ್ಲಿರುವ ಉದಾಹರಣೆ. ಇಲ್ಲಿ ಇನ್ನೊಂದು ನೇಮಗಳನ್ನು ಸೃಷ್ಟಿ ಮಾಡ್ತೇವೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮತ್ತು ಸಂಸತ್ತನ್ನು ಬಿಸಾಡುವುದಕ್ಕೆ, ಭಾರತದಲ್ಲಿ ಮತ್ತೊಂದು ನೇಪಾಳವನ್ನು ಸೃಷ್ಟಿ ಮಾಡುವುದಕ್ಕೆ ನರೇಂದ್ರ ಮೋದಿ ಅವರ ತಾಯಿಗೆ ಪ್ರಭು ಶ್ರೀರಾಮಚಂದ್ರನಿಗೆ ಏನು ಸಂಬಂಧ ಅಂತ ಈ ದೇಶದ ಜನ ಕೇಳಬೇಕು. ಪ್ರಧಾನಿ ಕ್ಷಮಿಸಿಬಿಟ್ಟು ನಮ್ಮದೇ ಮತ್ತು ಹೇಳಿರ್ತಾರೆ. ಈ ಆತಂಕ ಯಾಕೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಆಪರೇಷನ್ಗಳ ಮೂಲಕ, ಕನ್ಸ್ಟ್ರಕ್ಷನ್ಗಳ ಮೂಲಕ, ನೆರೆಗಿಲಿಗಳ ಮೂಲಕ ಈ ನೆಲವನ್ನು ಅವಮಾನ ಮಾಡುವಂತಹ ನಮ್ಮ ಶಸ್ತ್ರಾಯುಧಗಳನ್ನು ಬೇರೆಗಳು ನಮ್ಮ ನಂಬಿಕೆಗಳನ್ನ, ನಮ್ಮ ದೇಶವನ್ನ, ನಮ್ಮ ನಾಯಕರನ್ನ ಅಪಮಾನಕ್ಕೆ ಮಾಡಿ ಭಾರತವನ್ನು ಬೆಳಗಿನಲ್ಲೇ ವ್ಯಕ್ತವಾಗುವಂತಹ ಒಂದು ದೊಡ್ಡ ಷಡ್ಯಂತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ. ಅದೇ ಸಮಾನವಾಗಿ ಜೀವನ ಸಾಗಿಸುವ ದೆಹಲಿಯ ಜನತಾ ಮಟ್ಟದಲ್ಲಿ ನಡೆದ ಪ್ರತಿಭಟನೆಗೆ ಒಂದು ದಿನಕ್ಕೆ ಕೈಗೆತ್ತಿಕೊಳ್ಳಿ 8 ರಿಂದ 10 ಲಕ್ಷ ರೂಪಾಯಿಗಳ ಆಹಾರ ಕೊಡ್ತಾರೆ. ಎಲ್ಲಿನ ಕಾರಣ ಕತಾರ್ನಲ್ಲಿ ಕುಳಿತು, ಅಬುದಾಬಿಯಲ್ಲಿ ಕುಳಿತು, ಸೌದಿ ಅರೇಬಿಯಾದಲ್ಲಿ ಕುಳಿತು, ಅಮೆರಿಕದಲ್ಲಿ ಕುಳಿತು ಈ ದೆಹಲಿಯಲ್ಲಿ ನಡೆದ ಬಿಜೆಪಿಯ ಪ್ರತಿಭಟನೆಯಲ್ಲಿ ಭಾಗವಹಿಸುವುದಕ್ಕೆ ರೈತರನ್ನು ಬೇರೆ ಮಾಡಿ ವಿದ್ಯಾರ್ಥಿಗಳನ್ನು ಕತಾರ್ನಿಂದ ಸುತ್ತಿ ಹೋರಾಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಯುವಕರಿಗಾಗಿ ಹುಟ್ಟು ಆಹಾರ ಮಾಡುತ್ತೆ. ದೇಶವನ್ನ ಅಲ್ಲಾಡಿಸುವ ಷಡ್ಯಂತ್ರಗಳು ನಡೆದಿದೆ. ನಾವು ಹೇಳಿದ್ರೆ ನಾವು ಪ್ರಾಣಕ್ಕೆ ಹೋಗೋಣ. ಹಾಗಾದ್ರೆ 20ನೇ ತಾರೀಕು, ಜುಲೈ 20ನೇ ತಾರೀಕು ದೆಹಲಿಗೆ ಸಂಸತ್ ಹೋಗಲಿದೆ ಹೇಳಿದ್ರೆ 17ನೇ ತಾರೀಕು ಅಮೆರಿಕದ ಇಂಟೆಲಿಜೆನ್ಸ್ ಹೇಳಿದ್ದು ಈ ತಿಂಗಳ 20ರಂದು ಭಾರತದಲ್ಲಿ ಒಂದು ದೊಡ್ಡ ದಂಗೆಯನ್ನು ಮಾಡುವಂತಹ ಷಡ್ಯಂತ್ರ ನಡೀತಾ ಇದೆ. ವಿದೇಶದಿಂದ ಬೇಕಾಬಿಟ್ಟಿ ಹಣ ತಗೊಂಡಿದ್ದಾರೆ. ಇಲ್ಲಿ ನಾವು ಮಾಡಿದ ಇಂದಿರಾ ಗಾಂಧಿ ಕಾನೂನು ಮಾಡಿದ್ರು 2010ರಲ್ಲಿ ಮಸೂದೆ ಮಾಡಿದ್ರು. ಶಕ್ತಿ ಒಂದು ಕಾನೂನನ್ನು ನರೇಂದ್ರ ಮೋದಿ ಎದುರಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಸೆನ್ಸರ್ ಮಂತ್ರಾಲಯದಲ್ಲಿ ಹೋರಾಟ ಮಾಡುವಂತವರು, ಹೋರಾಟ ಮಾಡುವಂತವರು ಬೆಂಗಳೂರಿನ ಗೌರವದಲ್ಲಿ ಕುಳಿತುಕೊಂಡು ಶ್ರೀರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳುವಂತವರು, ಬೆಂಗಳೂರಿನ ಎದುರುಗಡೆ ದೇವಸ್ಥಾನದ ಹೇಳುವವರು, ಬೆಂಗಳೂರಿನ ಟೌನ್ ಎದುರುಗಡೆ ಕುತ್ಕೊಂಡು ಈ ನಗರದ ಸಂಸ್ಕೃತಿಗೆ ನಾವು ವಿಚಾರವನ್ನು ಪ್ರಶ್ನೆ ಮಾಡುವ ಮತ್ತು ಜನಮಾನಸತೆಯ ಅವಶ್ಯವನ್ನು ಬೀರುವಂತಹ ಗೆಳತಂತಿಯರಿಗೆ ಗಂಭೀರ ಸಮಸ್ಯೆ ಆಗಿದೆ ಎಂಬುದನ್ನು ಈ ಕಾನೂನು ಬಂದ ಮೇಲೆ ಅರ್ಥವಾಗಿದೆ. ಅದಕ್ಕಾಗಿ ಹೆಚ್ಚಿನ ಪ್ರಯತ್ನವನ್ನು ದೇಶದಲ್ಲಿ ಮಾಡಬೇಕು. ನಾನು ಬೇರೆ ಸಂದರ್ಭದಲ್ಲಿ ಕುಳಿತ ಯುವಕರನ್ನ ಅವರಿಗೆ ದೇಶದ ದರ್ಜಿಗಳ ನೀವು ಹೋರಾಟ ಮಾಡ್ತಾ ಇರಬೇಕಾದ್ರೆ ಭಾರತದ ಯುವಕರು ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ತೆಗೆದುಕೊಂಡಿರುವ ಸರ್ಕಾರಿ ಉಪಕ್ರಮಗಳ ಕಾರಣಕ್ಕೆ ಈ ದೇಶದಲ್ಲಿ ನೂತನ 40ಕ್ಕೂ ಹೆಚ್ಚು ಸ್ಪೇಸ್ ಮಾಡುವಂತ ಕಂಪನಿಗಳು ಜಗತ್ತಿನ 4ನೇ ರಾಷ್ಟ್ರವಾಗಿ ಹೈಡ್ರೋಜನ್ ಟ್ರೈನ್ಗಳನ್ನು ಹೊಂದಿರುವ 4ನೇ ರಾಷ್ಟ್ರವಾಗಿ ಜಗತ್ತಿನ ವಿಶ್ವಾದ್ಯಂತ ನಡೀತಾ ಇರುವ ಹಾಗೆ ಭಾರತದ ಜಂತಿಗಳು ನಾನು ನೀವು ಹಿಡಿದುಕೊಂಡ ತಿಲಕವನ್ನ ಜಗತ್ತಿನಲ್ಲಿ ಎತ್ತರಕ್ಕೆ ಹಿಡಿದು ನಿಲ್ಲುವ ಪ್ರಯತ್ನವನ್ನ ಈ ಹೋರಾಟ ಮಾಡ್ತಾ ಇದೆ.